ಪ್ರಯತ್ನ ಮಾಡಿರಿ ವಿದ್ಯಾರ್ಥಿಗಳು. ಇಂಥ ಗಣಿತಗಳನ್ನು ಒಬ್ಬ ಪುಸ್ತಕ ವ್ಯಾಪಾರಿಯು ಒಂದು ಪುಸ್ತಕದ 300 ಪ್ರತಿಗಳನ್ನು ಶೇಕಡ 15 ಲಾಭ ಗಳಿಸಿ ಮಾರಿದನು. ಒಂದು ಪುಸ್ತಕದ ಕೊಂಡ ಬೆಲೆ 12 ರೂಪಾಯಿಗಳಾದರೆ ಮಾರಾಟ ಮಾಡಿದ ಒಟ್ಟು ಬೆಲೆ ಎಷ್ಟು ಅಂತ ಕೇಳ್ತಾರೆ. ಆದರೆ ಒಂದು ಪ್ರತಿದು ಕೊಟ್ಟಾನ, ಒಂದು ಪುಸ್ತಕದ ಕೊಂಡ ಬೆಲೆ ಕೊಟ್ಟಾನ. ನೀವು 300 ಪುಸ್ತಕಗಳ ಕೊಂಡ ಬೆಲೆ ತಕ್ಕೊಂಡು ಕೊಂಡ ಬೆಲೆ ತಕ್ಕೋಬೇಕು. ತಕ್ಕೊಂಡಿಂದ ಅದನ್ನು ಹೆಂಗೆ ಮಾರ್ತಾನವ? 100 ರೂಪಾಯಿ ಇತ್ತಂದ್ರೆ ಲಾಭ ಗಳಿಸೋದಂದ್ರೆ 100 ಕೊಂಡ ಬೆಲೆ ಇದ್ದಾಗ 100ರಾಗ 15 ಕೂಡಿಸಿದ್ರೆ 115 ಆಗ್ತದೆ ಮಾರಾಟದ ಬೆಲೆ. ಮಾರಾಟದ ಬೆಲೆ ಲಾಭ ಇತ್ತು ಅಂದ್ರೆ 100ರಾಗ 15 ಕೂಡಿಸ್ರಿ 100 ಕೊಂಡ ಬೆಲೆ ಇದ್ದಾಗ 1500 ಆಗ್ತದೆ. ಮತ್ತು 3600 ರೂಪಾಯಿ ಕೊಂಡ ಬೆಲೆಗೆ ಎಷ್ಟಾಗ್ತದೆ ಬಂದುಬಿಡ್ತದೆ. ಮತ್ತು ನೋಡ್ರಿ ಎಷ್ಟು ತಿಳಿಸಿ ಹೇಳಿದ್ದನ್ನು ಮಾಡಿ ನೋಡ್ರಿ. ಎಲ್ಲ ಕೊಂಡ ಬೆಲೆ ಅದೆಲ್ಲ ತಕ್ಕೋಬೇಕು ನೀವು ಈಗ. ಎಲ್ಲರೂ ನೋಡ್ರಿ ಬೋರ್ಡ್ ಕಡೆ ಮಾಡೋದಾಗೆಲ್ಲ ಎಲ್ಲರೂ ಇದು ಲಾಭಾನ್ಯ ಲೆಕ್ಕಗಳು ತೆಗೆದಾರಂದ್ರೆ ನೀವು ಹೋಗಿ ನವೋದಯ ಕ್ವಾದಿ ನಿಮ್ಮ ಲಾಭಾನ್ಯ ಲೆಕ್ಕಗಳು ಬೇಕಾಗ್ತಾವ. ನೀವು ರಿವಿಷನ್ ಮಾಡಬೇಕು. ಮೊದಲು ಕೊಂಡ ಬೆಲೆ ತಕ್ಕೋರಿ. ಕೊಂಡ ಬೆಲೆ ಎಷ್ಟು? 300 ಪುಸ್ತಕದ ಪ್ರತಿಗಳ 300 ಪ್ರತಿಗಳ ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? 300 ಗುಂಡ್ಲೆ 12 ರೂಪಾಯಿ ಕೊಂಡು ತೊಗೊಂಡಾರ ಅಂದ್ರೆ 3600 ರೂಪಾಯಿ ಏನಾಯ್ತು ಕೊಂಡ ಬೆಲೆ ಆಯ್ತು. ನೋಡ್ರಿ 3600 ರೂಪಾಯಿ ಏನಾಯ್ತು ಕೊಂಡ ಬೆಲೆ ಆಯ್ತು. ಕೊಂಡ ಬೆಲೆ ಮಾರಾಟದ ಬೆಲೆ ಬರೋಬ್ಬರಿ. ಈಗ ನೋಡ್ರಿ ಇಲ್ಲಿ ಲಾಭ ಎಷ್ಟದ ನೋಡ್ರಿ. ಲಾಭ ಬರೋಬ್ಬರಿ ಶೇಕಡ 15 ಅದ. ಶೇಕಡ ಮಾರಾಟದ ಬೆಲೆ ತಕ್ಕೋಬೇಕು ನೀವು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ಲಾಭದ ಅಂದ್ರೆ 100ರಾಗ ಏನು ಮಾಡಬೇಕು? 15 ಕೂಡಿಸ್ಬೇಕು. ಅಂದರೆ ಎಷ್ಟಾಯ್ತು? 115 ಆಯ್ತು. 100 ಕೊಂಡ ಬೆಲೆ ಇದ್ದಾಗ 15 ಲಾಭದ ಅಂದ್ರೆ ಶೇಕಡ ಮಾರಾಟದ ಬೆಲೆ ಎಷ್ಟಾಯ್ತು? 100ರಾಗ 15 ಕೂಡಿಸಿದ್ರೆ 115. 100 ರೂಪಾಯಿ ವಸ್ತು ಇತ್ತಂದ್ರೆ ಅದನ್ನ 115ಕ್ಕೆ ಮಾರ್ತಾನ ಅಂದಾಗ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಶೇಕಡ ಲಾಭ ಕೊಟ್ಟಾನ, 100ರಾಗ 15 ಕೂಡಿಸ್ರಿ, ಇದು ಕೊಂಡ ಬೆಲೆ ಅಂತ ತಿಳ್ಕೊರಿ. 100 ಕೊಂಡ ಬೆಲೆ ಇದ್ದಾಗ ಹಾನಿ ಕೊಟ್ಟಿದ್ದಂದ್ರೆ 100ರಾಗ 15 ಕಳೀರಿ 85 ಆಯ್ತು. ಲಾಭದ ಅಂದ್ರೆ 100ರಾಗ 15 ಕೂಡಿಸ್ರಿ ಅಂದ್ರೆ ಶೇಕಡ ಮಾರಾಟದ ಬೆಲೆ ಆಯ್ತು. ಶೇಕಡ ಮಾರಾಟದ ಬೆಲೆ ಬರೀ 100 + 15 ಬರೀ 115. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ ಬರೀ 115 ಮಾರಾಟದ ಬೆಲೆ. 115 ಮಾರಾಟದ ಬೆಲೆ ಎಷ್ಟದ? ಕೊಂಡ ಬೆಲೆ 3600 ಕೊಂಡ ಬೆಲೆ ಬಂದದ. ಒಂದು ಪ್ರತಿದು ಕೊಟ್ಟಾನಂದ್ರೆ ನೀವು 300 ಪ್ರತಿದು ಕೊಂಡ ಬೆಲೆ ತಕ್ಕೊಂಡಿರಿ. ನೋಡ್ರಿ 3600 ಗುಂಡ್ಲೆ 1115 ಸರ್ವಾಸ್ ಬಾಗಲೆ 100 ಬರೋಬರ್. ಈ ಪೂಜೋತು ಇನ್ನು 36ಕ್ಕೆ 115 ಹೆಂಗೆ ಈಸಿಯಾಗಿ ಕೂಡಿಸೋದು ಹೇಳತ್ತಂದು 36 ತಗೋರಿ. ನೋಡಿ ಇಲ್ಲಿ ಮ್ಯಾಲೆ ಮಗ್ಗಿವ ಭಾಳ ಸರಳ ಅದ. 15 × 90 2 ಅಂಕಿಲೊಮ್ಮೆ ಗುಣಾಕಾರ ಮಾಡಿರಿ. 6 1 6 ಗುಂಡ್ಲೆ ಹಾಕ್ರಿ. 15 3 45 ಆಮೇಲೆ 15 3 45 3 1 3 ಪೂಜಿ 9 1 5 14 1 6 4 10 11 4140 ರೂಪಾಯಿ. 4140.00 ರೂಪಾಯಿ ಬರೋಬ್ಬರಿ 4140 ರೂಪಾಯಿ. ಅವೇನು ಮಾಡ್ಯಾನ? 2 ಸ್ಥಾನ ಇಟ್ಟು ಉತ್ತರ ಇಟ್ಟಾನ. ನೀವು ಏನು ಮಾಡೋದು? ಬಿಂದು ಕೊಟ್ಟು 2 0 ಕೊಟ್ಬಿಡ್ರಿ, ಏನು ತಪ್ಪಿಲ್ಲ. ಉತ್ತರ ಬರೋಬ್ಬರಿ ಎಷ್ಟಾಯ್ತು? 4140. ಉತ್ತರ ಸಂಖ್ಯೆ ಸಿ. ಇಷ್ಟೇ ನೀವು ತಿಳ್ಕೊಂಡು ಬಿಟ್ರೆ ಮುಗಿದು ಹೋತ್ ನೋಡಿ. ಭಾಳ ಅಂದ್ರೆ ಭಾಳ ಭಾರಿ ಸರಳ ಗಣಿತಗಳು. ಸರಿಯಾಗಿ ತಿಳ್ಕೊಬೇಕು. 300 ಪ್ರತಿಗಳ ಕೊಂಡ ಬೆಲೆ ತಗೋಬೇಕು. ಒಂದು ಪ್ರತಿಗೆ 12, 300 ಪ್ರತಿ 3600 ಆಯ್ತು.
ಲಾಭದ 15% ಲಾಭದ ಮಾರಾಟದ ಬೆಲೆ ತಕ್ಕೋಬೇಕು. 100 15 ಕೂಡಿಸಿದ್ರೆ 115 ಮಾರಾಟ ಬೆಲೆ ಆಯ್ತು. 100 ಕೊಂಡೆ ಬೆಲೆ ಇದ್ದಾಗ 115 ಮಾರಾಟ ಬೆಲೆ ಆಯ್ತು. 3600 ಕೊಂಡೆ ಬೆಲೆ ಎಷ್ಟಾಯ್ತು ಮಾರಾಟದ ಬೆಲೆ? 41,040 ರೂಪಾಯಿ. ಇಷ್ಟು ಸರಳ ತಿಳ್ಕೊಂಡ್ಬಿಟ್ರೆ ಮತ್ತು ಇನ್ನೊಂದು ರೀತಿ ಒಳಗೂ ಭಾಳ ಮಾಡ್ಬೋದು, ಭಾಳ ಸರಳದ. ಆಮೇಲೆ 100 ಇದ್ದದ್ದು 115ಕ್ಕೆ 12ಕ್ಕೆ ತಗೊಂಡ್ರು ಬರ್ತದೆ. 100 ಕೊಂಡೆ ಬೆಲೆ ಇದ್ದಾಗ ಎಷ್ಟಾಗ್ತದೆ? 12. ಅದೊಂದು ರೀತಿ ನೆನಪಿರಲಿ ನಿಮಗೆ. ಇದು ಎರಡನೇ ರೀತಿ ಕೊಡ್ತನು. 100 ಕೊಂಡೆ ಬೆಲೆ ಇದ್ದಾಗ 115ಕ್ಕೆ ಮಾರ್ತಾನೆ. 100 ಕೊಂಡೆ ಬೆಲೆ ಇದ್ದಾಗ ಎಷ್ಟಕ್ಕೆ ಮಾರ್ತಾನೆ? 115ಕ್ಕೆ ಮಾರ್ತಾನೆ. ನೋಡ್ರಿ, ಈಗ ಒಂದು ಪುಸ್ತಕದ ಒಂದು ಪ್ರತಿಯದ ಮಾರಾಟ ಬೆಲೆ ತಗೋಬೇಕು. ಎಷ್ಟು? 108 ರೀತಿಗಳು ಇರ್ತಾವೆ ಗಣಿತದಾಗ. ನೀವು ಬೇಕಾದಷ್ಟು ರೀತಿಗಳನ್ನು ಮಾಡಬಹುದು. ಈಗ ಒಂದು ಉದಾಹರಣೆ ನೋಡ್ರಿ. ಶೇಕಡ ಏನದ? 15 ಲಾಭದ ಕೊಂಡ ಬೆಲೆ 12 ಅದ. ಒಂದು ಪ್ರತಿ ಅದು ಒಂದು ಪ್ರತಿಯ ಮಾರಾಟದ ಬೆಲೆ ತಕೊಂಡು ಬಿಡೋನಲ್ಲ, ಅದು ಒಂದು ರೀತಿ ನೋಡ್ರಿ. 100 ಕೊಂಡೆ ಬೆಲೆ ಇದ್ದಾಗ 100 ಕೊಂಡೆ ಬೆಲೆ ಇದ್ದಾಗ 115 ಮಾರಾಟದ ಬೆಲೆ. 12 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಎಷ್ಟು? 12 ಗುಂಡ್ಲೆ 115 ಸರ್ವಾಸ್ ಬಾಗಿಲೆ 100. ತಿಳಿತಾ? ಭಾಳ ಸರಳ ಇದು. ಆಮೇಲೆ ಈಗ ನೋಡ್ರಿ, ಈಗ ಸದ್ಯ ನೀವು ಒಂದು ಏನು ಮಾಡಬೇಕು, ಸೀದಾ ಗುಣಾಕಾರ ಮಾಡಿಬಿಟ್ರೆ ಭಾಳ ಸರಳ ಇದು. 12 5 60, 12 5 60 ಅಥವಾ 15 30, 12 5 60 6, 12 1 12 1 6 18, 12 1 12 1 12 5 60 6, 12 1 12 1 6 18, 12 1 12 1 13. ಅಂದ್ರೆ ಒಂದು ಪುಸ್ತಕ ಎಷ್ಟಕ್ಕೆ ಮಾರಿದವ? 13.80. ಒಂದು ಪುಸ್ತಕ 12 ರೂಪಾಯಿ ಇದ್ದದ್ದು 13 ರೂಪಾಯಿ 80 ಪೈಸೆಗೆ ಮಾರಿದ. ಹಂಗಾರೆ 300 ಪ್ರತಿಗಳ ಮಾರಾಟದ ಬೆಲೆ ಬರೋಬರಿ ಒಂದು ಪುಸ್ತಕಕ್ಕೆ 13.80 ಆದ್ರೆ 300 ಪ್ರತಿಗೆ ಎಷ್ಟು ಬರೋಬರಿ? ಈಗ ನೋಡಿ, 2 0 ಹೊರಗಿಡ್ರಿ, ಇವೆರಡು 0 ಹೊರಗಿಡ್ರಿ. 3 ಪೂಜೆ 3 ಪೂಜೆ ಅಥವಾ 3 0 ಹೊರಗಿಟ್ರು ನಡೀತು. 3 8 24 ಎಲ್ಲ ಬಂತು 2. 3 3 3 9 1 2 11 ಎಲ್ಲ ಬಂತು 1. 3 1 3 1 4. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ನೋಡಿ ಎಷ್ಟು ಬಂತು ನೋಡ್ರಿ. ಇದು 41 ರೂಪಾಯಿ ಬಿಂದು 000 ರೂಪಾಯಿ. ಹಿಂಗೂ ಮಾಡಿ. 100 ಕೊಂಡ ಬೆಲೆ ಇದ್ದಾಗ 115 ಮಾರಾಟದ ಬೆಲೆ ಆಯ್ತು. 12 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಎಷ್ಟಾಯ್ತು? 13.80 ಆಯ್ತು. ಇವು ಕಡತ ಹೊಡೆಯಾಗ ಏನು ಮಾಡಬಾರ್ದು? ಛೇದ ಹೆಂಗೆ ಸೊನ್ನೆಗಳನ್ನು ತಕ್ಕೋಬಾರ್ದು. ಅವಾಗ 12ಕ್ಕೆ 15 115 ಗುಣಾಕಾರ ಮಾಡಿದ್ರೆ 13.80 ಬಂತು. ತಾಳೆ 100 ಇಟ್ಬಿಡ್ರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಒಂದು ಪ್ರತಿ 13.80ಕ್ಕೆ ಮಾರಿದ್ರೆ 300 ಪ್ರತಿ ಎಷ್ಟಕ್ಕೆ ಮಾರ್ತಾನ? 4140 ರೂಪಾಯಿ. ಸರಳ ರೀತಿ. ರೀತಿ 2 ನೀವು ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ರೀತಿ 1, ರೀತಿ 2. ಇದು ಒಮ್ಮೆ 300 ಪ್ರತಿಗಳ ಮಾರಾಟ ಬೆಲೆ ತಕೊಂಡ್ರಿ. ಇಲ್ಲಿ ಏನು ಮಾಡಿದ್ರಿ? ಒಂದು ಪ್ರತಿಯ ಮಾರಾಟದ ಬೆಲೆ ತಕೊಂಡು ಆಮೇಲೆ 300 ಗುಣಾಕಾರ ಮಾಡಿದ್ರಿ 4140 ರೂಪಾಯಿ ಬಂತು. ನೀವು ಬೇಕಾದಂಗೆ ಗಣಿತಗಳನ್ನು ತಿಳ್ಕೊಂಡು ನೋಡ್ರಿ, ಎಷ್ಟೆಷ್ಟು ರೀತಿಯೊಳಗೆ ಕಲಿಸ್ಬೋದು. ಇನ್ನೊಂದು ರೀತಿ ಅದ, ಬೇಡ ಈಗ ಇಷ್ಟೇ ಸಾಕು.